ಹಾಗೇನೇ ಇನ್ನು ಪಕ್ಕದ ಮಂಡ್ಯ ಲೋಕಸಭಾ ಚುನಾವಣಾ ಕಣ ಕೂಡ ರಂಗೇರಿದೆ. ಯಾಕೆಂದರೆ ಈ ಬಾರಿ ಮಂಡ್ಯ ಮೈತ್ರಿ ಅಭ್ಯರ್ಥಿ ಜೆಡಿಎಸ್ ಅಭ್ಯರ್ಥಿಗೆ ಟಿಕೆಟ್ ಒಲಿದು ಬಂದಿದೆ. ಇಷ್ಟು ದಿನ ಬಿಜೆಪಿಯನ್ನು ಬೆಂಬಲಿಸಿಕೊಂಡು ಬಂದಿದ್ದಂತಹ ಸಂಸದೆ ಸುಮಲತಾ ಅವರಿಗೆ ಸಹಜವಾಗಿ ನಿರಾಸೆಯಾಗಿದೆ. ಹಾಗಾಗಿ ಮುಂದೇನು ಮಾಡ್ತಾರೆ? ಕಳೆದ ಬಾರಿಯಂತೆ ಸ್ವಾಭಿಮಾನದ ಹೋರಾಟವನ್ನು ಮಾಡ್ತಾರಾ ಅಥವಾ ಮೈತ್ರಿ ಧರ್ಮ ಪಾಲನೆಯನ್ನು ಮಾಡ್ತಾರ? ಸಾಕಷ್ಟು ಕುತೂಹಲ ಕೆರಳಿಸಿದೆ ಸುಮಲತಾ ಅವರ ಮುಂದಿನ ಪ್ಲಾನ್. ಮೌನಕ್ಕೆ ಶರಣಾಗಿರ್ತಕ್ಕಂಥ ಸುಮಲತಾ ಅವರ ಮುಂದಿನ ನಡೆ ಏನಾಗಿರಬಹುದು ಅಂತ ನೋಡೋಣ ಬನ್ನಿ. ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿ ಅಖಾಡಕ್ಕೆ ಫಿಕ್ಸ್. ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಸುಮಲತಾಗೆ ನಿರಾಸೆ. ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ ಅನ್ನೋದಕ್ಕೆ ಶುಕ್ರವಾರ ನಡೆದಂತಹ ಜೆಡಿಎಸ್ ಸಭೆಯೇ ಸಾಕ್ಷಿಯಾಗಿದೆ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ಗೆ ಪ್ರತಿಸ್ಪರ್ಧಿಯಾಗಿದ್ದಂತಹ ಸಂಸದೆ ಸುಮಲತಾ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ನಡುವಿನ ಕದನ ವಿರಾಮ ಘೋಷಣೆಯಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿ ಚುನಾವಣೆ ಅಖಾಡಕ್ಕೆ ಇಳಿಯುವ ಬಗ್ಗೆ ಕುಮಾರಸ್ವಾಮಿ ಸಂದೇಶವನ್ನ ಕೊಟ್ಟಿದ್ದಾರೆ. ನನಗೆ ನಿಮ್ಮ ಶ್ರಮಕ್ಕೆ ಫಲ ದೊರಕಬೇಕು ಅನ್ನೋದು ಒಂದಷ್ಟೇ ಅಲ್ಲ, ನೀವು ಈ ಪಕ್ಷ ಉಳಿಸಿರ್ತಕ್ಕಂಥ ನೋಡಿದ್ದೇನೆ. ನಿಖಿಲ್ ಕುಮಾರಸ್ವಾಮಿ ಕಳೆದ ಚುನಾವಣೆಯಲ್ಲಿ ಎಂದು ಅವನ ಸೋಲನ್ನು ನಾನು ಒಪ್ಪಲಿಕ್ಕೆ ತಯಾರಾಗಿಲ್ಲ. ಕೆಲವು ಕುತಂತ್ರದ ರಾಜಕಾರಣದಿಂದ ಅವತ್ತು ನಿಖಿಲ್ ಚುನಾವಣೆ ಸೋತಿದ್ದಾನೆ ಹೊರತು ಮಂಡ್ಯ ಜಿಲ್ಲೆಯನ್ನ ನಾವೇನಾದ್ರೂ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಳ್ಕೊಂಡ್ರೆ ನಾವು ಇದ್ದು ಸತ್ತಾಗಿ ಅಂತಕ್ಕಂಥದ್ದು ನನಗೆ. ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ, ನಮ್ ಸ್ವಂತ ಅಕ್ಕ ಅಂತಕ್ಕಂಥ ಹೇಳ್ತಾರೆ. ರಾಜಕಾರಣದಲ್ಲಿ ಸಂಘರ್ಷಗಳು ಬರುತ್ತೆ ಅಂತದನ್ನು ಕರೆಸ್ಕೊಂಡು ಹೋಗ್ಲಿಕ್ಕೆ ಸಿದ್ಧ ಇಲ್ಲ. ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಸುಮಲತಾ ಲೆಕ್ಕಾಚಾರ ಉಲ್ಟಾ. ಬಿಜೆಪಿ ಬೆಂಬಲಿಸಿ ಅಡ್ಡಕತ್ರಿಯಲ್ಲಿ ಸಿಕ್ಕಿದ್ರ ರೆಬಲ್ ಲೇಡಿ. ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಬೆಂಬಲಿಸಿದಂತಹ ಸಂಸದೆ ಸುಮಲತಾ ಸ್ಪರ್ಧಿಸುವ ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಈ ಬಾರಿ ತಾವೇ ಮೈತ್ರಿ ಅಭ್ಯರ್ಥಿ ಅಂತ ಕಳೆದ 2 ವಾರಗಳಿಂದ ಮಂಡ್ಯದಲ್ಲಿ ಪ್ರಚಾರವನ್ನ ಆರಂಭಿಸಿದ್ರು. ಇದೀಗ ಮೈತ್ರಿ ಟಿಕೆಟ್ ಜೆಡಿಎಸ್ಗೆ ಬಹುತೇಕ ಫಿಕ್ಸ್ ಆಗಿದೆ. ಹೀಗಾಗಿ ರೆಬಲ್ ಲೇಡಿ ನಡೆ ಮಂಡ್ಯ ರಾಜಕೀಯದಲ್ಲಿ ಭಾರಿ ಕುತೂಹಲ ಕೆರಳಿಸಿದೆ. ನನ್ನ ವಿಶ್ವಾಸ ನಂದು, ಅದು ನನಗೆ ಸಂಬಂಧಪಟ್ಟಿದ್ದು. ಬಟ್ ಪಕ್ಷದಿಂದ ಬರೋ ಅನೌನ್ಸ್ಮೆಂಟ್ ಅವ್ರು ತಾನೇ ಮಾಡಬೇಕು. ನಾನು ಹೇಗೆ ಮಾಡೋಕ್ಕಾಗುತ್ತೆ, ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ನನಗೆ ವಿಶ್ವಾಸ ಇದೆ. 100 ಅಲ್ಲ 500% ನನ್ನ ವಿಶ್ವಾಸ, ನನ್ನ ಕಾನ್ಫಿಡೆನ್ಸ್ ಅದು. ಎಸ್, 2ನೇ ಬಾರಿ ಲೋಕಸಭಾ ಚುನಾವಣೆ ಅಖಾಡಕ್ಕೆ ಇಳಿದು ಗೆಲುವಿನ ಹುಮ್ಮನಸ್ಸಿನಲ್ಲಿದ್ದಂತಹ ಸುಮಲತಾ ರಾಜಕೀಯ ಲೆಕ್ಕಾಚಾರ ಈಗ ಉಲ್ಟಾ ಆಗಿದೆ. ಸುಮಲತಾ ಮುಂದೆ ಸದ್ಯಕ್ಕೆ 3 ಆಯ್ಕೆಗಳು ಮಾತ್ರ ಉಳ್ಕೊಂಡಿದೆ. ಒಂದು, ಮತ್ತೊಮ್ಮೆ ಪಕ್ಷೇತರವಾಗಿ ಕಣಕ್ಕೆ ಇಳಿಯೋದು. ಮತ್ತೊಂದು, ಬಿಜೆಪಿ ಪಕ್ಷ ಸೇರಿ ಮೈತ್ರಿ ಧರ್ಮ ಪಾಲಿಸೋದು. ಅಥವಾ ಮುಂದಿನ ದಿನಗಳಲ್ಲಿ ಬೆಂಬಲಿಗರ ಸಭೆ ನಡೆಸಿ ಮುಂದಿನ ರಾಜಕೀಯ ನಡೆ ಬಗ್ಗೆ ತೀರ್ಮಾನ ಮಾಡುವುದು. ಇಷ್ಟಲ್ಲದೆ ಮಂಡ್ಯದ ಜೆಡಿಎಸ್ ಸ್ಥಳೀಯ ಮುಖಂಡರು ಹಾಗೂ ಮಾಜಿ ಶಾಸಕರು ಬಿಜೆಪಿಯೊಂದಿಗಿನ ಮೈತ್ರಿಗೆ ಬೆಂಬಲಿಸಿದ್ದಾರೆ. ಮೈತ್ರಿ ಟಿಕೆಟ್ ಸಿಗದೆ ಬಿಜೆಪಿ ಬೆಂಬಲಿಸಿ ಅಡಕತ್ತಿರಿಯಲ್ಲಿ ಸಿಲುಕಿದ್ದಾರೆ. ಮುಂದಿನ ದಿನಗಳಲ್ಲಿ ಬೆಂಬಲಿಗರ ಸಭೆ ನಡೆಸಿ ಮುಂದಿನ ರಾಜಕೀಯ ನಡೆ ಬಗ್ಗೆ ತೀರ್ಮಾನ ಮಾಡ್ತಾರಾ? ಕಾದು ನೋಡಬೇಕಾಗಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.